ಮೊನ್ನೆಯಷ್ಟೇ ಇದ್ದಂತಹ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಎಲ್ಲ ಕನ್ನಡಿಗರ ಹೃದಯದ ಹೆಣ್ಣು ಮಕ್ಕಳ ಹೃದಯ ಸಾಮ್ರಾಟನಾಗಿ ಮೆರೆದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್. ಅಲ್ಲಿ ಜೋರಾಗಿ ಚಪ್ಪಾಳೆ ಒಂದ್ಸಾಗೆ. ವೆಲ್ಕಮ್. ಸತ್ಯ ನಾವು ಗೊತ್ತಿದ್ದೇನೆ ನೀವ್ ಎಷ್ಟೊತ್ತಿನ ಬರ್ತೀರಿ ಅಂತ ಕಾಯ್ತಾ ಇದಾರೆ, ಬಿಟ್ರೆ ನನ್ನನ್ನು ಯಾರು ಕಾಯ್ತಾ ಇಲ್ಲ. ಹಲೋ ಶೇಖ್, ಹಂಗೆ ಹೇಳ್ತೀರಣ್ಣ? ಪಕ್ಕ ಗೊತ್ತಿದೆ, ನಾನು ಅದಕ್ಕೆ ಜಾಸ್ತಿ ಟೆನ್ಷನ್ ತಗೊಳ್ತಾ ಇಲ್ಲ. ಯಾಕೆ ಶಂಕರ ನಾರಾಯಣ ನಾವು ಬರೋದು ಇಷ್ಟ ಇಲ್ವಾ ನಿಮ್ಗೆ? ಹಾ 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 ಆ ಹುಡ್ಗಂಗ್ ಬರ್ಲಿ ಜೋರ ಚಪ್ಪಾಳಿ, ಜಾಸ್ತಿ ಎನರ್ಜಿಲಿ ಇದ್ರೆ. ಲವ್ ಯು ಕಣ. ಏನ ಹೆಸರು ನಿಂದು? ಏನ ಹರೀಶ? ಲವ್ ಯು. ಆಮೇಲೆ ಮಾತಾಡ್ತೀನಿ, ಓಕೆನಾ? ನಾಗೇಶ ಯಾರು ಇಲ್ಲ. ಓಕೆ, ಪ್ರವೀಣ್ ಜೈನ್ ಬಂದಾಯ್ತು. ಇನ್ ಮುಂದೆ ಅವಾಗ ಎಲ್ಲರೂ ಹೇಳ್ತಾರೆ 3 ಹುಲಿ ಸಾಕಿದ್ದೇನೆ, 3 ಹುಲಿ ಸಾಕಿದ್ದೇನೆ, 3 ಹುಲಿ ಸಾಕಿದ್ದೇನೆ ಅಂತ ಹೇಳಿ. ಆದ್ರೆ ಇವತ್ತು ನಾನು ಶಂಕರ್ ನಾರಾಯಣಕ್ಕೆ 3 ಹುಲಿಯನ್ನ ಕರ್ಕೊಂಡು ಬಂದಿಲ್ಲ, ಉತ್ತರ ಕರ್ನಾಟಕದಿಂದ 1 ಹುಲಿಯನ್ನ ಕರ್ಕೊಂಡು ಬಂದಿದ್ದೇನೆ. ಹುಲಿಯ ಗರ್ಜನೆ ಕೇಳಿದ ಮೇಲೆ ಹೆದರೋದಿಲ್ಲ ಯಾರು, ನಗಾಡೋದು ಮಾತ್ರ ಗ್ಯಾರಂಟಿ. ಖಂಡಿತ. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು, ಚೋಟಾ ಸೈಜ್, ಬಡ ಧಮಾಕ. ನಮ್ಮ ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್. ಯಾರು ಖುಷಿ ಆಗುತ್ತೋ ಗೊತ್ತಿಲ್ಲ, ಮಕ್ಳಿಗಂತೂ ಪಕ್ಕ ಖುಷಿ ಆಗುತ್ತೆ ನಮ್ ಸೈಜ್ ಅವನ ಯಾರೋ ಬಂದಿದ್ದಾನೆ ಅಂತ. ಇಲ್ಲ, ನಾವು ಅವ್ರದೇ ಕ್ಯಾಂಡಿಡೇಟ್ ಅಲ್ಲ, ಅದಕ್ಕೆ ಅವ್ರಿಗೆ ಖುಷಿ ಆಗ್ತೈತಿ. ಆ ಕಡೆ ಬಂದಿದ್ರು, ಎತ್ಕೊಂಡು ಹೋಗಕ್ ನಿಂತಿದ್ರು ನನಗೆ. ಅವಾಗ ಒಂದು 10 ಜನ ಹುಡುಗರು ಬಂದಿದ್ರು. ಬೇಜಾರು ಮಾಡ್ಕೋಬೇಡಿ, ಸ್ಕಿಟ್ ಮಾಡೋದು ಬೇಡ, ಅವ್ರನ್ನ ಆಟ ಆಡಕ್ ನಮ್ ಜೊತೆ ಕಳ್ಸಿ ಅಂತ ಕೇಳ್ತಾ ಇದ್ರು. ನಾನು ಹೇಳಿದ್ನಲ್ಲ, ಎಲ್ಲರೂ ಹೇಳ್ತಾರ ನಾ 3 ಹುಲಿ ಸಾಕಿದ್ದೆ, 3 ಹುಲಿ ಸಾಕಿದ್ದೆ ಅಂತೇಳಿ. ನಾವು ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು 1 ಹುಲಿ ಸಾಕಿದ್ದು. ಆ 1 ಹುಲಿ ಗರ್ಜನೆಗೆ 6 ಕೋಟಿ ಕನ್ನಡಿಗರು ಶೇಕ್ ಆಗಿ ಹೋಗಿದ್ದಾರೆ. ಇಟ್ ಈಸ್ ಪವರ್ ಆಫ್ ಉತ್ತರ ಕರ್ನಾಟಕದ ಹುಲಿ. ಕರ್ಕೊಂಡು ಬಂದಿದ್ದೇವೆ, ಜೋರಾಗಿ ಬರ್ಲಿ ಚಪ್ಪಾಳೆ. ಬೇರೆದೇ ಇದೆ. ಅಂಡ್ ಇಬ್ರು ಆದ್ಮೇಲೆ ಇನ್ನೊಂದು ಈ ಪುರುಷ ಸಿಂಹಗಳ ನಡುವೆ ಒಂದು ಲೇಡಿ ಬ್ಯೂಟಿ ಡಾನ್ ಬ್ಯಾಂಕಲ್ ಬಂಗಾರಿಯನ್ನ ಕರ್ಕೊಂಡು ಬರ್ದಿದ್ರೆ ಮಜಾ ಇರತ್ತ ಹೇಳಿ. ಜಿ ಕನ್ನಡದಲ್ಲಿ ತನ್ನದೇ ಆದಂತಹ ಮ್ಯಾನರಿಸಮ್ ಆಕ್ಟ್ ನ ಮೂಲಕ ನಗೆಯನ್ನ ನಿಮ್ಮೆಲ್ಲರಿಗೂ ಹಂಚಿದಂತಹ ಹೆಮ್ಮೆ. ಇವತ್ತು ಕಿರುತೆರೆ ಹಿರಿತೆರೆಗಳಲ್ಲಿ ಅದ್ಭುತವಾದಂತಹ ಅಭಿನಯಗಳ ಮೂಲಕ ಮನೆ ಮಾತಾದಂತಹ ನಟಿ ದೀಪಿಕಾ ಅವರನ್ನ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ಲೀಸ್ ದೀಪಿಕಾ. ನೀವು ಸೀರೆ ಉಟ್ಕೊ ಬಂದ್ರ? ಬೇರೆ ಡ್ರೆಸ್ ಅಲ್ಲಿ ಬಂದ್ರ? ನೋಡಿದೆ ಪ್ಯಾಂಟ್ ಎಲ್ಲ ಸೀರೆ ಇಲ್ಲಿ ಗಣಪತಿ ಕೂರ್ಸಿರ್ಬೇಕಾದ್ರೆ ಒಂದು ಟ್ರೆಡಿಷನಲ್ ಆಗಿ ಬರ್ಬೇಕಲ್ವಾ? ನೋಡಿ ಹುಡುಗ್ರೇ, ನಿನಗೆ ಯಾಕ? ಯಾಕೋ ಒಬ್ಳೆ ಬಂದಿದ್ಯಾ? ಅಪ್ಪ ಅಮ್ಮನ ಜೊತೆ ಬಂದಿಲ್ವಾ? ಹುಡುಗಿ ಬಂದ್ ಕೂಡ್ಲೆ ಓ ಅಂತ ಆಗ್ತೀಯ ನನ್ನ ಮಗನೇ. ನಿಂಗೆ ಹೊಟ್ಟೆ ಊರಿ. ಹಾಯ್ ಬೇಬಿ, ನಮಸ್ಕಾರ ಎಲ್ರಿಗೂ. ನಮ್ಮ ಹೆಣ್ಮಕ್ಳು ಯಾಕಪ್ಪ ಸೈಲೆಂಟ್ ಆಗಿದ್ದೀರಾ? ಬರೀ ಹುಡುಗರು ಸೌಂಡ್ ಕೇಳಿಸ್ತಿದೆ ಅಷ್ಟೇ. ಹೆಣ್ಮಕ್ಳ ನಮಸ್ಕಾರ. ಇದು ಸೌಂಡ್. ಆದಷ್ಟು ಕಾಮಿಡಿ ಮಾಡ್ತೀವಿ, ನಿಮ್ಮನ್ನ ನಗಿಸೋ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಏನದು ಫ್ರೀ ಆಗಿ ಕೂತ್ಕೊಂಡು ನೋಡಿ ಖುಷಿಯಾಗಿ ಅಂತ. ಹೌದು, ಹುಡುಗರೆಲ್ಲ ಕೆಲಸ ಬಿಟ್ಕೊಂಡ್ ಬಂದಿದ್ದೀರಾ, ಹೆಂಗಸರೆಲ್ಲ ಸೀರಿಯಲ್ ಬಿಟ್ಟು ಬಂದಿದ್ದೀರಾ. ಸೊ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಅವಾಗ ಹುಡುಗಿರ ಅಂದ ಕೂಡ್ಲೆ ಎಲ್ಲರೂ ಬೊಬ್ಬೆ ಹಾಕಿದ್ರು. ನಮ್ ಗಂಡೈಗಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಮ್ಮ. ಹುಡುಗರ ಅಣ್ಣ, ಕಷ್ಟಪಟ್ಟು ಹಿಂದ್ಗಡೆ ನಿಂತಿದ್ದೀರಾ, ಅದಕ್ಕಾದ್ರೂ ನೀವು ಒಂದು ದೊಡ್ಡದ ಏನಾದ್ರು ಒಂದು ಚಪ್ಪಾಳೆ ವಿಷಯ ಎಲ್ಲ ಜೊತೆಲಿ ಬರ್ಲಿ ಅಣ್ಣ. ಎಸ್, ಲವ್ ಯು ಅಣ್ಣ, ಲವ್ ಯು. ಇದು ತಾಕತ್ತು ನಮ್ದು ಕುಂದಾಪುರ ಕಡೆದು. ಬರೀ ಒಂದು 5 ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ಟೆನ್ಷನ್ ಕೂತಿದ್ದೀರಾ? ಒಂದ್ ನಿಮಿಷ, ಮದುವೆ ಆಗಿಲ್ಲ ತಾನೆ? ಖುಷಿನ ಬೇಜಾರು? ನೋಡ್ತಿರೋದು ನೀವು? ಖುಷಿನ ಬೇಜಾರಣ್ಣ? ಖುಷಿಲಿದೆ. ಸೂಪರ್, ನಮ್ ಟ್ರ್ಯಾಕ್ ಅಲ್ಲೇ ಇದ್ದೀರಾ ಅಣ್ಣ. ನಿಮ್ ಮದುವೆ ಆಗಿದ್ಯಾ? ಆಗಿಲ್ವ? ಯಾರಿಗೂ ಆಗಿಲ್ವಾ? ಅದೇ ಅಣ್ಣ, ನಿಮ್ಗೆ ಆಗಿದ್ಯಾ? ಹಂಗಾದ್ರೆ ನಿಮ್ಮ ಹತ್ರ ಮಾತಾಡ್ಸ್ಬೇಕು, ಮುಖ ನೋಡಿ. ಖುಷಿಯಲ್ಲಿ ಇದ್ದೀರಾ ಬೇಜಾರಲ್ಲಿ ಇದ್ದೀರಾ? ಖುಷಿಯಲ್ಲಿದ್ದೆ. ಹೆಂಡತಿ ಬಂದಿದ್ದಾರಾ? ಇಲ್ಲ, ಮನೇಲಿದ್ದ. ಅದೇ ತರದಲ್ಲಿ ಹೇಳ್ತಿರೋದು. ಆಗ್ಲಿ ಬಿಡಿ ಅಮ್ಮ ದೇವರೇ. ಇದೇ ರೀತಿ ನಿಮ್ಮ ಎನರ್ಜಿ ಕೊನೆಯವರೆಗೂ ಇರ್ಲಿ, ನಮ್ಮ ಕಾರ್ಯಕ್ರಮ ಮುಗಿಯೋ ತನಕ ಇರ್ಲಿ. ಆಯ್ತಣ್ಣ, ತಗೊಳ್ಳಿ ನಿಮ್ಮ.
ಗೊತ್ತಿದೆ 3 ಜನ ಆದ್ಮೇಲೆ ಯಾರಿಗೆ ವೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಯಾರು? ಇದೇ ಶಂಕರನಾರಾಯಣದಲ್ಲಿ ಬೀದಿ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಮನೆ ಮಾತಾದಂತಹ ಹೆಸರು, ಇಲ್ಲಿದ್ದಂತಹ ಬಹುತೇಕ ಎಲ್ಲ ಯುವಕರ ಬೆಸ್ಟ್ ಫ್ರೆಂಡ್. ತಾನಷ್ಟು ಎತ್ತರಕ್ಕೇರಿದ್ರು ಕೂಡ ಇಲ್ಲಿಗೆ ಬಂದಾವಾಗ ಇದು ನನ್ನೂರು ಎನ್ನುವಂತಹ ಪ್ರೀತಿಯೊಂದಿಗೆ ಅಷ್ಟೇ ಸಲುಗೆಯಿಂದ ಬೆರೆಯುವಂತಹ ವ್ಯಕ್ತಿ. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ತಮ್ಮ ಕುಂದಾಪುರದ ಕುಂದಗನ್ನಡವನ್ನ ಬಿಟ್ಟುಕೊಡದೇ ಇರುವಂತಹ ಕುಂದಗನ್ನಡದ ನಗೆಯ ರಾಯಭಾರಿ. ನೀವೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸೂರ್ಯ ಕುಂದಾಪುರ. ಅಣ್ಣ 40 ವರ್ಷ ಆದ್ರೂನು ಮದ್ವೆ ಆಗದೆ ಇರೋ ಅಪ್ಪಟ ಬ್ರಹ್ಮಚಾರಿ ಬರ್ಲಿ, ಇದಕ್ಕೊಂದು ಚಪ್ಪಾಳೆ ಪಾಪ. ಹೊಗಳದ್ ಲಾಭ ಇದ್ಲ ಅಂತ ಗೊತ್ತಾಗ್ತಿಲ್ಲ. ಮಾತಾಡಪ್ಪ, ನಿಮ್ಮ ಹುಟ್ಟೂರಿನಲ್ಲಿ ಬಂದಿದ್ಯಾ? ಮಾತಾಡು ಜನಗಳ ಜೊತೆ ಮಾತಾಡು. ಶಂಕರನಾರಾಯಣ, ಆಗಳೇನು ಹೇಳ್ತಿದ್ದೆಲ್ಲ ಬರೀ ಹಿಂಗೆ ಕಾಣ್ತಾ ಇದ್ರಲ್ಲ, ಎಂತವ್ರು ಇತ್ತ ಇವತ್ತೆ ಅಂತ ಕೇಳಿದಾರೆ. ಇದೇ ಜೋಶ್. ಶಂಕರನಾರಾಯಣಕ್ಕೆ, ಕಲ್ಕುಟ್ಗಂಗೆ, ಶಂಕರನಾರಾಯಣ ದೇವಸ್ಥಾನಕ್ಕೆ, ನಂಗೆ ಇವಕ್ಕೆ ಯಾಕೆ ಕಾಸು ಕೊಟ್ಟು ಕೂರಿಸಿದಾರೆ ಅವರು? ನಿಮ್ಮೂರವನಂತಾನ? ಈಗ ಗೊತ್ತಾಯ್ತಾ ಯಾಕೆ ಮನೆ ಕರೀಲಿಲ್ಲ ಅಂತ ಹೇಳಿ? ಬೆಳಗ್ಗೆಯಿಂದ ಬಂದು ಏನ್ ಮಾಡಿದಾನ ಕೇಳಿದ್ರೆ ಸೂರ್ಯ ಇವ್ರನ್ನೆಲ್ಲ ಮಾತಾಡ್ಸಿದ. ನಾನು ಬಂದವಾಗ ಮಾತ್ರ ಸೌಂಡ್ ಕೊಡಿ, ದೀಪಿಕಾ ಬಂದ್ರೆ ಕೊಡ್ಬೇಡಿ, ಪ್ರವೀಣ ಬಂದ್ರೆ ಕೊಡ್ಬೇಡಿ, ಆದ್ರೆ ನಾವು ಉಲ್ಲಾಸ್ ಬಂದ್ರೆ ಜೋರಾಗಿ ಸೌಂಡ್ ಕೊಡಿ ಅಂತ ಹೇಳಿದಾನ ಅನ್ಸತ್ತೆ. ನಿಧಾನಕ್ಕೆ ಬರ್ತಿದ್ದೆ. ಬರ್ಲಪ್ಪ, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಇವರು. ನಾವಾದ್ರೆ ಹತ್ರ ಬರ್ಲಿ. ಉಲ್ಲಾಸ್ ಅವ್ರಿಗೆ ಒಂದು ಜೋರ ಚಪ್ಪಾಳೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ನಾವ್ಯಾರು ಮಾತಾಡೋದಕ್ಕಿಂತ ನಿಮ್ಮೂರಿನ ಬಗ್ಗೆ ಸೂರ್ಯ ಅಣ್ಣ ಮಾತಾಡಿ. ನಿಮ್ಮೆಲ್ಲರಿಗೂ ನಮ್ಮೂರಿಗೆ ಸ್ವಾಗತ. ಎಂತಕಂದ್ರೆ 15 ವರ್ಷ ಆದ್ಮೇಲೆ ಈ ಸ್ಟೇಜ್ ಹತ್ತ ಇದ್ದೀವಿ. ಕಟ್ಟಿ ಪೂಜೆ ಆದ್ರ ಮೇಲೆ ಲಾಸ್ಟ್ ಅದಾದ್ಮೇಲೆ ಇವತ್ತು ಬರ್ತಿದ್ದೆ. ಭಾರಿ ಖುಷಿ ಆಯ್ತು. ಕೆಲವರು ನನ್ನ ಕ್ಲಾಸ್ಮೇಟ್ ಎಲ್ಲ ಕೂತ್ಕೊಂಡಿರು, ಕೆಲವರು ಮಕ್ಕಳು ನೆಕ್ಕಂಗ್ ಕೂತ್ಕೊಂಡಿರು. ಅದ ಪಕ್ಕದ ಮನಿದ ನಿಮ್ಮನಿದ. ಅದೇನಕ್ಕೆ ಮಕ್ಕಳು ಇಟ್ಕೊಂಡು ಕೂತಿರೋದು ಅಂದ್ರೆ ನಿಂಗೆ ಇನ್ಸ್ಪೈರ್, ನೀನ್ ಇನ್ನಾದ್ರೂ ಮದುವೆ ಆಗು ಅಂತ. ಇಲ್ಲ ಮತ್ತೆ ನಮಗ್ ಖುಷಿ. ಯಾಕೆ? ನಾವಿನ್ನು ಹುಲಿ ತರ ಹಿಂಗೆ ಅಂತ ಹೇಳಿದ ಓಕೆ. ಅವ್ರದೆಲ್ಲ ಕಣೆ ಯೋ ಪಾಪ ಚಿರು ಅಂತ ಪ್ರೋಗ್ರಾಮ್ ಆದ್ಮೇಲೆ ಬ್ಯಾಂಗ್ಳೂರ್ ಹೊರಟ ಇಲ್ಲೇ ಇದೆಯಾ? ಒಳ್ಳೆದಿಲ್ಲ ಅಂದ್ರೆ ಹಲೋ ಓಕೆ ಅಲ್ಲ, ಕಳಿಸ್ಕೊಡುವಲ್ಲ ಈಗ. ಅಲ್ಲದ 4 ಕುರ್ಚಿ ತೆಗೀರಿ ಅಣ್ಣ, ಅಲ್ಲೇ ಕೂತ್ಕೊಂಡು. ಓಕೆ ಬರ್ತಾರೆ. ಒಂದ್ಸಾರಿ ಎಲ್ರಿಗೂ ಗೊತ್ತಾಗ್ಲಿ, ಸೆಲ್ಫಿ ತಕೊಂಡವ್ರಿಗೆ ಮಾತ್ರ ನಮ್ಮ ಸೂರ್ಯ ಕುಂದಾಪುರ ಬಂದಿದ್ದಾರೆ, ದೀಪಿಕಾ ಬಂದಿದ್ದಾರೆ, ಪ್ರವೀಣಣ್ಣ ಬಂದಿದ್ದಾರೆ ಅಂಡ್ ಉಲ್ಲಾಸಣ್ಣ ಬಂದಿದ್ದಾರೆ ಅಂತ ಹೇಳಿ ಡೌಟ್ ಕ್ಲಿಯರ್ ಮಾಡೋದು ಬೇಡ. ಸ್ವಲ್ಪ ಶಂಕರನಾರಾಯಣದವ್ರು ಎಲ್ರಿಗೂ ಕೂಡ ನಮ್ಮ ಕಾಮಿಡಿ ಕಿಲಾಡಿಗಳ ಟೀಮ್ ಬಂದಿದೆ. ನಿಮ್ಮ ನಗಿಸೋದಿಕ್ಕೆ ಒಂಚೂರು ಟೈಮ್ ತಗೊಳ್ಳುತ್ತೇವೆ. ಅಂಟಿಲ್ ದೆನ್ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನ ಬೀಳ್ಕೊಳ್ಳೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾರ್ಟಿ ಇದು, ಬನ್ನಿ ಎಣ್ಣೆ ಬಿಡೋಣ. ನಾಳೆಯಿಂದ ನಾವು ಬಾಟ್ಲಾಣೆ ಕುಡಿಯೋದಿಲ್ಲ, ಇಂದು ಫುಲ್ಲು ಕುಡಿಯೋಣ. ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್. ಓಪನ್ ದ ಬಾಟಲ್ ಟಲ್ 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 ಟಲ್, ಓಪನ್ ದ ಬಾಟಲ್ ಟಲ್ ಟಲ್ ಟಲ್, ಓಪನ್ ದ ಬಾಟಲ್. ಆಗುದಿಲ್ಲ, ಕುರ್ಜೆ ಜಾಸ್ತಿ ಆಗಿದೆ, ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ. ನಮಸ್ಕಾರ ಎಲ್ರಿಗೂ. ದೊಡ್ಡ ನಮಸ್ಕಾರ. ಸೀರಿಯಲ್ ಬಿಟ್ಟು ಬಂದದ್ದ? ಹೌದಾ? ಆಗ್ಲಿ. ಇಷ್ಟೊತ್ತಿಗೆ ಈ ಗಣಪತಿ ಹಬ್ಬದ ದಿನ ಯಾಕೆ ಕುಡ್ಕೊಂಡ್ ಬಂದಿದ್ದಾರಂತೆಲ್ಲ ನೋಡ್ತಾ ಇದ್ದೀರಲ್ಲ. ಯಾರದು ಅರ್ಜೆಂಟಿಗೆ ಮೂರ್ತಿ ಇರ್ಲಿ. ಇಷ್ಟೊತ್ತಿಗೆ ಯಾಕೆ ಕುಡ್ಕೊಂಡ್ ಬಂದಿದ್ದೀರ ಅಂತ ಯೋಚನೆ ಮಾಡ್ತಿದ್ರೆ ಟೆನ್ಷನು ನಮ್ಮ ಗಂಡು ಮಕ್ಕಳಿಗೆ ಟೆನ್ಷನ್ಗೇನು ಕಮ್ಮಿ ಅಣ್ಣ ಅಲ್ವಾ? ಖುಷಿಯಾದ್ರೂ ಕುಡಿತೀವಿ, ಟೆನ್ಷನ್ ಆದ್ರೆ 1-2 ಕ್ವಾರ್ಟರ್ ಜಾಸ್ತಿ ಹೋಗ್ತದೆ ಅಲ್ವಾ? ಹೌದಾ? ಹೋಗ್ತದ? ನಮ್ಮ ಸಂಘದವ್ರೆ ಇರ್ಲಿ. ನಂಗೇನು ಟೆನ್ಷನ್ ಅಪ್ಪ ಅಂದ್ರೆ, ಹುಡುಗರಿಗೆ ಎಂತ ಟೆನ್ಷನ್ ಇರ್ತದೆ? ಲವ್ ಫೇಲ್ಯೂರ್ ಇರ್ತದೆ ಅಲ್ವಾ ಅಣ್ಣ? ಅಲ್ವಾ?
ಅವ್ರು ಮಾತಾಡೋದಿಲ್ಲ, ಝೂಮ್ ಮಾಡೋದ್ರಲ್ಲಿ ಬಿಟ್ಟಿದ್ದಾರೆ. ಇರ್ಲಿ, ನಮ್ಮ ಯಾರಿಗೆಲ್ಲ ಲವ್ ಫೇಲ್ಯೂರ್ ಆಗಿದೆ ಕೈ ಎತ್ತಿ ನೋಡುವ. ಓ, ಅವ್ರು ಎತ್ತುತ್ತಾ ಇಲ್ಲ, ಪಕ್ಕದವ್ರು ಕೈ ಎತ್ತಿಸ್ತವ್ರೆ. ಅಕ್ಕ, ಅವ್ರ ಲವ್ ಬಗ್ಗೆ ನಿಮ್ಗೆ ಯಾಕ ಟೆನ್ಷನ್? ಹುಡುಗರಿಗೆ ಯಾರಿಗೆಲ್ಲ ಲವ್ ಫೇಲ್ಯೂರ್ ಆಗಿದೆ ಕೈ ಎತ್ತಿ. ಕುಂದಾಪುರದ ಯಾರಪ್ಪ ಅದು? ಪಾಪ 2 ವರ್ಷದ ಪಾಪಿದ ಕೈ ಎತ್ತಿತ್ತು. ಹುಡುಗರು ಯಾರಿಗೂ ಲವ್ ಫೇಲ್ಯೂರ್ ಆಗ್ಲಿಲ್ವ? ಅಣ್ಣ ಒಬ್ರು ಎತ್ತವ್ರೆ. ಅಣ್ಣ 2 ಕೈ ಎತ್ತವನು, 2 ಲವ್ ಆಗಿರ್ಬೇಕು. ಇರ್ಲಿ ನೋಡಿ, ಈ ಹುಡುಗರ ಬಾಳೆ ಯಾವತ್ತು ಹಿಂಗೆ. ಹುಡುಗರ ಜೀವನದಲ್ಲಿ ಬರ್ತಾರೆ, ಕೈ ಕಟ್ಟು ಹೋಗ್ತಾರೆ ಅಲ್ವ ಅಣ್ಣ? ಎಷ್ಟು ಟೆನ್ಷನ್ ನಮಗೆ. ನಾವೊಂದು ಪ್ರೀತಿ ಮಾಡಿ ಪ್ರಯೋಜನ ಆದರೂ ಉಂಟ, ಕೈ ಕೊಟ್ಟ ಅರ್ಧದಲ್ಲಿ ಹೋಗ್ತೀವಿ. ಒಂದು ಹುಡುಗಿಗೋಸ್ಕರ ಎಲ್ಲ ಹುಡುಗರು ಹೃದಯದಲ್ಲಿ ಮಂಟಪ, ದೇವರ ಮಂಟಪ ಕಟ್ಟಿರ್ತಾರೆ. ಆದರೆ ಹುಡುಗಿಯರಂತ ಮಾಡ್ತಾರೆ, ಅವರ ಹೃದಯದಲ್ಲಿ ಸ್ಮಶಾನನೇ ಕಟ್ಟಿರ್ತಾರೆ. ನಮ್ಮಂಥ ಹುಡುಗರದ್ದು ಎಷ್ಟು ಹೆಣ ಇರ್ತದೆ ಅದರಲ್ಲಿ ಅಲ್ವಾಕ? ಅಯ್ಯೋ, ಮಾತಾಡೋದಿಲ್ಲ ಅವರು. ಆಯ್ತು ಬಿಡಿ, ನಂಗೂ ಒಂದು ಲವ್ ಇತ್ತನ್ನ ಅದೇ ಟೆನ್ಷನ್ಗೆ ಕುಡ್ಕೊಂಬಂದದ್ದು. 5 ವರ್ಷ ಆಯಿತು ಲವ್ ಮಾಡಿ ಬಿಟ್ಟು ಹೋಗಿದ್ದಾಳೆ. ಅದೇ ಹಳೆ ಲವ್ವರ್ ನೆನಪಿಗೋಸ್ಕರ ನಾನೊಂದು ಶಾಯರಿ ಆಡ್ತೀನಿ. ಎಲ್ರು ವಾವ ಅನ್ಬೇಕು, ಓಕೆನಾ? ಏನನ್ಬೇಕು? ನಂದು ಲವರ ಅವ್ರದ್ದು ಲವರ ಗೊತ್ತಾಗೋದಿಲ್ಲ, ಜೋಶ್ ಜಾಸ್ತಿ. ಇರಲಿ, ನನ್ನ ಹಳೇ ಲವರ್ ನೆನಪಿಗೋಸ್ಕರ ಒಂದು ಶಾಯರಿ. ಓ ನನ್ನ ನಲ್ಲೇ, ಓ ನನ್ನ ನಲ್ಲೇ, ಎಲ್ಲೇರು ಹೇಗೇರು ಮುಚ್ಕೊಂಡಿರು ಅಲ್ಲೇ. ಏನು ಮುಚ್ಕೊಂಡಿರೋದಕ್ಕೆ ಭಾವನಪ್ಪ. ನಮ್ಮಂಥ ಹುಡುಗರ ಲೈಫನ್ನ ಹಾಳು ಮಾಡಲಿಕ್ಕೆ ಬರಬಾರ್ದು. ಎಷ್ಟು ಆಸೆ ಇಟ್ಕೊಂಡಿದ್ದೆ, ಮದುವೆ ಆಗಿ ಒಂದು ಸಂಸಾರ ಮಾಡೋದು, 4 ಮಕ್ಕಳನ್ನ ಹೆರಬೇಕು. ಸಾರಿ, ನಾನು ಹೆರೋದಿಲ್ಲ ಅಲ್ಲ, ಅವ್ರಿಗೆ ಹೆರಿಸ್ಬೇಕಂತ ಕೈ ಕೊಟ್ಟು ಓಡೋದು. ಸರ್, ಅದೇ ಹಳೆ ಲವ್ವರ್ಗೋಸ್ಕರ ನಾನೊಂದು ಅವಳ ನೆನಪಿಗೋಸ್ಕರ ಮನೇಲಿ ನಾಯಿ ಸಾಕಿದ್ದೀನಿ. ಅವಳು ನೆನಪಿರ್ಬೇಕಲ್ವಾ? ಆದರೆ ಆ ನಾಯಿ ಮನೇಲಿ ಇಲ್ಲ, ತೆಗೆದು ಹೊರಗೆ ಹಾಕಿದ್ದೀನಿ. ಯಾಕೆ ಹೇಳಿ? ಮದುವೆ ಆಗಿದ್ದೀನಿ, 2 ನಾಯಿ ಮನೇಲಿ ಇರಬಾರ್ದಲ್ವ? ತೆಗೆದು ಹೊರಗೆ ಹಾಕಿದ್ದು. ಒಂದು ನಾಯಿ ಉಂಟಲ್ಲ, ಸಾಕು ನಮಗೆ. ನೋಡಿ, ಹುಡುಗರಿಗೆ ಓಟ್ ಹಾಕೋ ವಯಸ್ಸು ಎಷ್ಟು ಹೇಳಿ? 18. ಮದುವೆ ಆಗೋ ವಯಸ್ಸು 21. 18 ವಯಸ್ಸಿಗೆ ಒಬ್ಬ ಗಂಡಸ ಇಡೀ ದೇಶವನ್ನು ಆಳಲಿಕ್ಕೆ ತಯಾರಿದ್ದಾನೆ. 21 ವರ್ಷಕ್ಕೆ ಒಂದು ಹೆಂಡತಿಯನ್ನು ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅಣ್ಣ? ಹೌದಾ? ಹೆಂಡತಿ ಬಂದಿಲ್ಲ, ಅದೇ ಹೇಳಿದಿಲ್ಲ. ಹೌದು ಅಂತಿದೆ. ಇರಲಿ. ಆದರೆ ಭಯ ಪಡಬಾರ್ದು. ನಾವು ಗಂಡಸರು ಒಂಥರ ಹುಲಿ ಇದ್ದಾಗಣ, ಅವಾಗ ಗರ್ಜಿಸ್ತಾ ಇರಬೇಕು. ಆದರೆ ನನ್ನ ಲೈಫು ಮದುವೆ ಆಗಿ 1 ವರ್ಷ ಆಗಿದೆ. ನನ್ನ ಹೆಂಡತಿಯನ್ನು ನೋಡಿ ನಾನು ಭಯ ಪಡೋದಿಲ್ಲ ಅಲ್ಲಕ್ಕ. ಭಯ ಪಡೋದಿಲ್ಲ. ನಾನು ಬಂದು ಮುಂದೆ ನಿಂತರೆ ಕಟ 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 ಅಂತ ನಡಕ್ತಾಳೆ. ನಾಯಿ ಥರ ಇರ್ತಾಳೆ ಅವಳು. ಒಂಥರ ಸಿಂಹ ಇದ್ದಾಗ ನಾನು ಎದುರು ಬಂದು ಹಿಂಗೆ ನಿಲ್ಲಿ ಅಂತ ಒಂದು ತೆಗೆದು ಇರ್ತೇನೆ. ಹಲೋ, ಇದು ಹೆಂಡತಿ ಅಂದರೆ ದೇವತೆ, ದಿನಾಲು ಪೂಜೆ ಮಾಡಬೇಕಾಯ್ತು. ಹಲೋ, ಫೋನ್ ರೂಮಲ್ಲಿ ಚಾರ್ಜ್ ಇಟ್ಟಿದ್ದೀರಾ? ಚಾರ್ಜ್ ಇಟ್ಟಿದ್ರಂತ, ಆಮೇಲೆ ಮಾಡ್ತೀನಿ ಆಯ್ತಾ? ಅಯ್ಯೋ, ವರ್ಷಿ ಅಡ್ಕಸ್ವಿ ನಾಯಿ. ನನ್ನ ಮಗನೇ ಯಾವಳಿಗೋ ನಾಯಿ ಅಂತಿದ್ಯಾ? ಯಾರು? ನಾನು? ಅಣ್ಣ, ನಾಯಿ ಅಂತ ಹೇಳಿದ್ನಿ ಇವಳಿಗೆ. ಇಲ್ಲ ಅಲ್ಲ? ಅಯ್ಯೋ, ನಾನು ನಾಯಿ ಅಂದಿಲ್ಲ, ಅಮ್ಮ ತಾಯಿ ಅಂದಿದ್ದು ನಾನು. ಈ ದರಿದ್ರ ನನ್ನ ಮಗ ಕುಡುಕ್, ನನ್ನ ಮಗನ ಮದುವೆ ಆಗಿ ನನ್ನ ಜೀವನನೇ ಹಾಳಾಗೋಯ್ತು ಕಣಕ್ಕ. ಅಯ್ಯೋ, ಮದುವೆ ಆಗಿ ನಿಮ್ದಲ್ಲ, ನಮ್ಮ ಜೀವನ ಹಾಳಾಗಿತ್ತು ಇಲ್ಲಿ. ಗಂಡ ಏನಂದ್ರೆ? ಏನಿಲ್ಲಪ್ಪ, ಮಾತಾಡು. ಇವನ ಮದುವೆ ಆಗಿ ನಾನು ಒಂದಿನನೂ ನೆಮ್ಮದಿ ಆಗಿಲ್ಲ, ಒಂದಿನನೂ ಖುಷಿಯಾಗಿಲ್ಲ. ನನ್ನ ಜೀವನ ಒಂಥರ ಈ ನಾಯಿ ಪಾಡಾಗ್ಬಿಟ್ಟೈತೆ. ಕರೆಕ್ಟ್, ಇದೊಂದು ಕರೆಕ್ಟಾಗಿ ಹೇಳಿದ್ವಿ. ಮುಚ್ಚ್ರಿ ಬಾಯ್ನ. ನೋಡ್ರಿ, ಬೇರೆ ಗಂಡಂದ್ರು ನೋಡ್ ಕಲೀರಿ. ಏನಂತ? ಆ ಗಂಡಂದ್ರು ಅವ್ರ ಹೆಂಡತಿರ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರ ಗೊತ್ತಾ? ಹೆಂಗೆ? ಎಲ್ಲ ಹೆಂಗೆ? ನಾನು ಹೋಗಿ ನೋಡ್ಲಾ? ಅಲ್ಲ, ಆಯ್ತು ಬಿಡು. ಯಾಕೆ ಎಲ್ಲದ? ಬೇರೆ ಗಂಡಂದ್ರು ಅವ್ರ ಹೆಂಡತಿರ್ನ ಎಷ್ಟು ಖುಷಿಯಾಗಿ ನೋಡ್ಕೋತಾರೆ. ನಾನು ಕೂಡ ಅವ್ರ ಹೆಂಡತಿನ ಖುಷಿಯಾಗಿ ನೋಡ್ಕೊಳ್ಳೋ ಅಂತಿದ್ರೆ ಅವ್ರು ಬಿಡುದಿಲ್ಲ. ನನ್ನನ್ನು ನೋಡ್ಕೊಳ್ಳಿ ನೀವು ಸಾಕು. ಆಯ್ತು ಬಿಡು. ಅವ್ರದ್ದೆಲ್ಲ ಬಿಡಿ, ನಮ್ಮ ಪಕ್ಕದ ಮನೆ ರಮೇಶ್ ಅಣ್ಣನ್ ನೋಡ್ ಕಲೀರಿ. ಯಾರು? ಇಲ್ಲಿ ಪಕ್ಕದ ಮನೆ ರಮೇಶ? ಹೌದು. ಅವನೆಂತ ಮಾಡಿದ? ಅವ್ರ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಎಷ್ಟು ಮುದ್ದು ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಅವರು ದಿನಾಲು ಅವಳನ್ನ ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ. ನೀವ್ ಯಾವತ್ತಾರು ಒಂದಿನ ಆ ತರ ಮಾಡಿದ್ದೀರಾ? ಈಗ ಪಕ್ಕದ ಮನೆ ರಮೇಶ್ ಅಣ್ಣ ಅವ್ರ ಹೆಂಡತಿನ ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾನ? ಹೌದು. ರಮೇಶ್ ಅಣ್ಣಂದೆಂತ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೆಂತ ವ್ಯಾಪಾರ? ಖಾರದ ಪುಡಿ. ಸ್ನಾನ ಮಾಡಿಸ್ಬೇಕ ನಿಂಗೆ ಅದರಲ್ಲಿ?
ಒಂದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಂತ ಹಿರಿಯರು ಹೇಳಿದ್ದಾರೆ. ನಿಂಗೆ ಖಾರದ ಬುಡ ಒಂದು 2 kg ಖಾರದ ಬುಡಿ ತನ್ನಿ ಇವರಿಗೆ ಸ್ನಾನ ಮಾಡಿ. ಬೇಡ ರೀ. ಮತ್ತೆ ಸುಮ್ಮನೆ ಯಾರೋ ಹೇಳಿದ್ರೆ ತಿಗಳು ಕೂಡ ಅಂತ ಮೆಲ್ಲ ಜಾಸ್ತಿ ಬಿಕ್ಕಿ ಬೇಡ ಇಲ್ಲಿ ಗಲೆ. ನೀವು ಗಂಡಸ್ರೆಲ್ಲ ಒಂದೇ ರೀ. ನೀವು ಗಂಡಸ್ರೆಲ್ಲ ಒಂದೇ. ಹೌದು ಕರೆಕ್ಟ್ ಒಂದೇ. ಮೊನ್ನೆ ತಾನೇ ಪೇಪರ್ ಅಲ್ಲಿ ಓದ್ದೆ. ಏನಂತ? ಯಾವನೋ ಒಬ್ಬ ಗಂಡ ತನ್ನ ಹೆಂಡತಿನ 15,000ಕ್ಕೆ ಮಾರ್ಬಿಟ್ನಂತೆ. ನೀವು ನನ್ನನ್ನು ಮಾರ್ಬಿಡ್ತೀರಾ? ದೀಪಿಕಾ ಏನ್ ಮಾತಾಡ್ತಿದ್ದೀ? ಕನ್ನಡ ಅಲ್ಲ ಸರ್, ಒಬ್ಬ ಮದುವೆ ಆದ ಗಂಡ ಹೊಡಿತಾನೆ, ಬೈತಾನೆ, ತಮಾಷೆ ಮಾಡ್ತಾನೆ ಎಲ್ಲ ನೋಕೆ. ಆದ್ರೆ ಯಾವನೊಬ್ಬ ಅವನ ಹೆಂಡತಿನ 15,000ಕ್ಕೆ ಮಾಡ್ದ ಅಂತ ನನ್ನನ್ನು ಅದೇ ಸಾಲಿಗೆ ಸೇರಿಸಿದ್ಯಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಕಣೆ, ಸಪ್ತಪದಿ ತುಳಿದಿದ್ದೀನಿ, ಜೊತೆಲಿ ಜೀವನ ಪೂರ್ತಿ ಜೊತೆಲಿ ಇರ್ತೀನಿ ಅಂತ ಪ್ರಮಾಣ ಮಾಡಿದ್ದೀನಿ. ಹೌದು. ಅಲ್ಲ ನಾ ಯಾವನೋ ಅವನ ಹೆಂಡತಿನ 15,000ಕ್ಕೆ ಮಾಡ್ದಂತ ನಾನು ಆಗ ಮಾಡ್ತೀನ? ಇಲ್ಲ ಇಲ್ಲ, ನಾನು ಮಾರಿದ್ರೆ 20,000ಕ್ಕೆ ಮಾರು. ಹೊಚ್ಚ 15,000ಕ್ಕೆ ಬೇಡ. ಕಮ್ಮಿ ಆಯ್ತು. 25,000 ಬೇಡ ರೀ. 30,000 ನಿಮ್ಮನ್ನ ಅದಕ್ಕಿಂತ ಜಾಸ್ತಿ ಯಾರು ತಗೊಳ್ಳಲ್ಲ ನಿನ್ನ. ಜಾಸ್ತಿ ಕೊಚ್ಕೋಬೇಡಿ. ನೀವು ಮಾರ್ತೀನಿ ಅಂದ ತಕ್ಷಣ ಅಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಹತ್ರ ನಾನ್ ತಗೋತೀನಿ ಅಂತ ಕೈ ಎತ್ತಿದ್ದಾರೆ. ಓ ಮೋಸ್ಟ್ಲಿ ಅವರು ಗುಜರಿ ವ್ಯಾಪಾರ ಆಗಿರ್ಬೇಕು. ನಂಗೆ ಗುಜರಿ ಅಲ್ಲ ಎಂಟಿ ಬೇಡ ಅದು. ಬನ್ನಿ ಇಲ್ಲಿ. ಇಷ್ಟು ಜನ ಇಲ್ಲಿ ಬಂದಿದಾರಲ್ಲ, ಇವರೆಲ್ಲರೂ ಯಾಕೆ ಬಂದಿದ್ದಾರೆ ಅನ್ಕೊಂಡಿದ್ದೀರಾ? ಸಿಂಪಲ್, ಇವತ್ತು ಗಣೇಶ ಕೂರಿಸಿದ್ದಾರೆ, ಚತುರ್ಥಿನ ಒಂದು ಊರವರೆಲ್ಲ ಸೇರಿ ಖುಷಿಯಿಂದ ಆಚರಣೆ ಮಾಡೋಣ ಅಂತ ಎಲ್ಲ ಜನ ಬರ್ತಿದ್ದಾರೆ. ಇಲ್ಲ, ಇವರೆಲ್ಲರೂ ನನ್ನನ್ನು ನೋಡಕ್ ಬಂದಿದ್ದಾರೆ. ನಿನ್ನ ನೋಡಕ್ಕ? ಇವಳನ್ನ ನೋಡ್ಲಿಕ್ಕೆ ಬಂದದ ಅಲ್ಲ. ಅವ್ರು ಹೇಳೋದು ನಿನ್ನ ನೋಡೋ ಬದಲು ಅಲ್ಲೊಂದು ಬೀದಿ ನಾಯಿ ನೋಡ್ಕೊಂಡು ಮನೆಗೆ ಹೋಗ್ತಿದ್ದೆ. ನನ್ನನ್ನು ತುಂಬಾ ಕೆಣಕ್ತಿದ್ದೀರಾ ನೀವು. ಯಾಕೆ? ಬನ್ನಿ ಇಲ್ಲಿ. ಅಯ್ಯೋ ದೇವರೇ, ನನ್ನೊಂದ್ಸರಿ ಮೇಲಿಂದ ಕೆಳಗೆ ನೋಡಿ. ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಏನು ಅನ್ಸುದಿಲ್ಲ. ಅನ್ಸಿದ್ರೆ 1 ವರ್ಷಕ್ಕೊಂದು 4 ಮಕ್ಕಳಾದ್ರೂ ಆಗ್ತಿರ್ಲಿಲ್ವಾ? ಏನು ಅನ್ನಿಸ್ತಾ ಇಲ್ಲ. ಹಲೋ, ಮಕ್ಳ ಬಗ್ಗೆ ಎಲ್ಲ ನೀವು ಮಾತಾಡ್ಬೇಡಿ. ಬೇಕಾದ್ರೆ ಬೀದಿಲಿರೋ ನಾಯಿ ತಿಂಗಳಿಗೆ 20 ಮರಿನ ಪುತ 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 ಅಂತ ಹಾಕ್ಬಿಡುತ್ತೆ. ನಿಮ್ ಹೊಟ್ಟೆಗೆ ಒಂದು ಕೊಡಕ್ಕಾಗಿಲ್ಲ. ಹೋಗಿ ಆ ನಾಯಿನ ಮದುವೆ ಆಗ ಹೋಗು. ತಿಂಗಳಿಗೆ 20 ಮಗು ಪುತ 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 ಪುತ. ಅಲ್ಲ, ನಂಗೊಂದು ಟೆನ್ಷನ್ ಅಣ್ಣ. 20 ಮಗು ಆದ್ರೆ 20 ಮಗು ಕೂಡ ಒಂದೇ ಟೈಮಲ್ಲಿ ಇದು ಮಾಡಿದ್ರೆ ಹೆಂಗೆ ತೊಳಿತಾರೆ? ಕಾಲಲ್ಲೆಲ್ಲ ತೊಳಿಬೇಕು. ಅಲ್ಲಿ ಗಣಪತಿ ದೇವ್ರು ಕೂತಿದ್ದಾರೆ, ಗಲೀಜೆಲ್ಲ ಮಾತಾಬೇಡಿ. ಬನ್ನಿ. ಮತ್ತೆಂತ ನಾ 20 ಮಗು ನಂಗೆ ಆಗುದಿಲ್ಲ. 20 ಕಷ್ಟ. ನೀವು ಗಂಡಸರು ಈ ಮಾತಲ್ಲೇ ಮನೆ ಕಟ್ಬಿಡ್ತೀರಲ್ವಾ? ಹೌದೌದೌದೌದೌದು. ನಾವು ಗಂಡಸರು ಮಾತಲ್ಲೇ ಮನೆ ಕಟ್ತೇವೆ. ನೀವು ಹೆಂಗಸರು ಬರೀ ನಗಡಿ ನಮಗೆಲ್ಲ ಸಮಾಧಿ ಕಟ್ಟಿ ಬಿಡ್ತೀರ. ನಗಾಡ್ತಾರೆ, ಚಂದ ನಗಾಡಿದಂತ ಹಿಂದೆ ಹೋಗೋದು. ಮಟಾಸವನ ಲೈಫ್ ಅಲ್ವಣ್ಣ? ಅದೆಲ್ಲ ಬಿಡಿ. ನನ್ನಿಲಿ ನಾನು ನೋಡಕೊಳ್ಳೆ ನವಿಲ್ ತರ ಕಾಣಿಸ್ತಿಲ್ವಾ? ಸೇಮ್ ನವಿಲೆ, ಪುಕ್ಕ ಮಾತ್ರ ಇಲ್ಲ, ಎಲ್ಲ ಕಿತ್ತೋಗಿದೆ. ಮತ್ತೆಂತ ನವಿಲ್ ಅವಳಿಗೆ ಬ್ಯೂಟಿಫುಲ್ ಆಗಿದ್ರೆ ಅಂತೇಳಿ ನೋಡು. ನೀವು ಚಂದ ಯಾವಾಗ ಕಾಣೋದು? ಯಾವಾಗ? ಹುಡುಗಿರೆಲ್ಲ ಸಖತ್ತಾಗಿ ಯಾವಾಗ ಕಾಣೋದು ಗೊತ್ತಾ? ಬ್ಯೂಟಿ ಪಾರ್ಲರ್ ಇಂದ ಹೊರಗೆ ಬಂದ್ಮೇಲೆ ಚಂದ ಕಾಣೋದು. ಅದೇ ನಾವು ಹುಡುಗರು ಒಂದು ಬಾರಿಗೆ ಹೋಗಿ 90 ಹಾಕ್ಲಿ ಅಂತ ಹುಲಿ ತರ ಕಾಣಿಸಲ್ವಣ್ಣ? ಮತ್ತೆ ಹುಲಿ ಎಷ್ಟು ಜನ ಹುಲಿಗಳಿದ್ದಾರೆ? ಹುಲಿಗಳ ಇಲ್ಲಿ ಎದುರುಗಡೆ ನೋಡಿ, ದೊಡ್ಡ ಹುಲಿ ಕೂತಿದ್ದಾರೆ. ಅಣ್ಣ ಆಮೇಲೆ ಬರ್ತೀವಿ. ಹುಲಿ ತರ ಕಾಣ್ತೀವಿ ಕಣೆ. ಅಲ್ಲ ರೀ, ನಾನು ಈ ಫೋನ್ ಬಂದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತೀನಿ. ಕಮೆಂಟಲ್ಲೆಲ್ಲ ನೀವು ಹುಡುಗಿರು ಬರೀ ಮೇಕಪ್ ಮಾಡ್ಕೊಳ್ಳೋದು ಅಂತೀರಲ್ವಾ? ನೀವೇ ಹೇಳ್ರಪ್ಪ, ನಾವು ಹುಡುಗಿರು ಮೇಕಪ್ ಮಾಡ್ಕೊಳ್ದೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಹುಡುಗಿರು ಮೇಕಪ್ ಇಲ್ದೇನೆ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ನಂತರ ಗಂಡಸಿರ್ತಾರ ಹುಡ್ತಾನೆ ಚೆನ್ನಾಗಿ ಹುಟ್ಟಬೇಕು. ಅವಾಗ ಚಂದಾಗಿದೆಯಾ? ಸಾಕ. ಎಲ್ಲ ಹುಡುಗಿಯರು ಗುರಾಯಿಸಿದ್ದಾರೆ. ಆಮೇಲೆ ಹೊಡಿಬೇಡಿ ಆಯ್ತಾ? ನಮ್ಗೆ ಏನಿಲ್ಲ, ಅಲ್ಲಿ ರೂಮ್ ಇದೆ, ಹಾಕೊಂಡು ಕೈ ಕಾಲು ಮುರಿದಾಕಿ. ಇಲ್ಲಪ್ಪ, ನಿಮ್ದು ಮೇಕಪ್ ಜಾಸ್ತಿ ಆಗಿದೆ. ಬರೀ ಬಾಯಿ ಮಾತನ, ಬೇರೆ ಏನಿಲ್ಲ. ಸಂಸಾರ ಮಾಡ್ಲಿಕ್ಕೆ ತಾಕತ್ತಿಲ್ಲ. ಸುಮ್ಮನೆ ನಾನು ಇದರಲ್ಲಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀನಿ, ಅದನ್ನು ಮಾಡಿದ್ದು ಬಾಯಲ್ಲಿ ಮಾತ್ರ. ಏನು ಅದು ಕಿಂಡಲ್ ಮಾತು? ಯಾಕೆ? ಈಗ RCB ಶುರುವಾಗಿ ಎಷ್ಟು ವರ್ಷ ಆಯ್ತಪ್ಪ? ಫಸ್ಟ್ ಕಪ್ ತಂದವ್ರು ಯಾರು? ನಮ್ಮ ಹೆಣ್ಮಕ್ಳು ಅಲ್ವಾ? ವರ್ಕಡಿ ಆಯ್ತು ಬಿಡಿ. ನಿಮ್ಮ ಹೆಣ್ಣು ಮಕ್ಳು ಕಪ್ಪೆತ್ತಿದ್ರು. ಆ ಹೆಣ್ಣು ಮಕ್ಳಿಗೆ ಟೀಮ್ಗೆ ಕೋಚ್ ಯಾರು? ಒಬ್ಬ ಗಂಡು ಮಗು ತಾನೆ, ಕರೆಕ್ಟ್ ಅಲ್ವಣ್ಣ?
ನಾವು ಗಂಡಸ್ರಿಗೆ ಹಲೋ 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 ಆ? ಕೋಚ್ ಹುಡುಗ ಆಗಿರ್ಬೋದು ಬ್ಯಾಟ್ ಇಟ್ಕೊಂಡು ಬ್ಯಾಟಿಂಗ್ ಮಾಡಿದ್ದು ಒಂದು ಹೆಣ್ಣು ಗುರು ಏಯ್! ಆಯ್ತು ಬಿಡಪ್ಪ, ನೀವು ಬ್ಯಾಟ್ ಹಿಡ್ದಿದ್ದೆ ನೀವು. ಆ ಬ್ಯಾಟ್ ಅನ್ನು ರೆಡಿ ಮಾಡಿದ್ದವನು ಯಾರು? ಒಬ್ಬ ಗಂಡಸು ತಾನೆ. ಅದು ಮತ್ತೆ ಹಲೋ ನಾವೆಲ್ಲ ಕ್ಷೇತ್ರದಲ್ಲೂ ಇದೀವಮ್ಮ, ನಿಮ್ಗಿಂತ ನಾವು ಒಂದ್ ಕೈ ಮೇಲು. ಹಾ, ಹಾ. ಎಕ್ಸಾಂಪಲ್ ಈ 10th ಹಾ. ಈ PUC ಬಂದಾಗ ಸ್ಕೋರ್ ಮಾಡೋದು ಯಾರು? ಹೆಣ್ಮಗು 10th ಅಲ್ಲಿ SSLC ಎಲ್ಲ ಹೆಣ್ಮಕ್ಳೇ ಮೇಲುಗೈ. ಹೌದು. ಪೇಪರ್ ಎಲ್ಲ ಬರುತ್ತೆ ಮೇಲುಗೈ ಅಂತ. ಆ ಮೇಲಿರುವ ಕೈ ಮದುವೆ ಆದ್ಮೇಲೆ ಪಾತ್ರೆ ತೊಳಿತಾ ಇರ್ತದೆ. ಎಂತ ಪ್ರಯೋಜನ? ಆಯ್ತು, ಎಲ್ಲಾ ಕ್ಷೇತ್ರದಲ್ಲಿ ಹುಡುಗಿರಿದಿರಪ್ಪ. ಹೌದು. ಆದ್ರೆ ಒಂದು ಕ್ಷೇತ್ರದಲ್ಲಿ ಹುಡುಗಿರಿರಲ್ಲ. ಯಾವ ಕ್ಷೇತ್ರ ಹೇಳೋದು? ಯಾವ್ದಣ್ಣ? ಲೈನಿಂಗ್ ಮದ್ವೆ ಆಗೈತ್ಲಾ? ಒಳ್ಳೆ ಭವಿಷ್ಯದಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಮ್ಮ ನಿಂಗೆ. ಅವನು ಹೇಳಿದಾಗೆ ಅಗ್ನಿಶಾಮಕ ದಳದಲ್ಲಿ ನೀವಿಲ್ಲ. ಯಾಕೆ? ಯಾಕೆ ಅಂದ್ರೆ ಹೆಂಗಸರಿಗೆ ಬೆಂಕಿ ಹಚ್ಚಕ್ ಮಾತ್ರ ಬರೋದು, ಆರ್ಸಕ್ ಗೊತ್ತಿಲ್ಲ. ಈ ಹುಷಾರು. ಮನೆಯಿಂದ ಆ ಮನೆಗೆ ತಂದಿಡುದು, ಆ ಮನೆಯಿಂದ ಈ ಮನೆಗೆ ತಂದಿಡುದು. ಸುಮ್ಮನೆ ನಾವು ಬರೀ ಬೆಂಕಿನ ಹಚ್ಚೋದು, ಬರೀ ಆ ಕಡೆಯಿಂದ ಈ ಕಡೆ ತಂದಾಕಲ್ಲ. ನಿಮ್ ಹೊಟ್ಟೆಗೆ ಹಾಕಕ್ಕೆ ಅಡ್ಗೆ ಮಾಡೋದಕ್ಕೂ ಬೆಂಕಿ ಹಚ್ತೀವಿ, ಗೊತ್ತಿರ್ಲಿ. ಹೌದು, ಅಡಿಗೆ ಮಾಡ್ತೀರ ನೀವು. ಹಾ. ತಂದು ಹಾಕೋದು ನಾವು ಗಂಡಸರು. ಇಲ್ಲದ್ರೆ ಏನು ಮಣ್ಣು ತಿಂತೀರ ನೀವು? ಸುಮ್ಮನೆ ಮಾತಾಡೋದಲ್ಲ ಕಣೆ. ಇಷ್ಟೆಲ್ಲ ಕೊಚ್ಕೋತಿದ್ದೀರಲ್ಲ, ಹಾ. ನಿಮಗೆ ಸಿಂಪಲ್ ಆಗಿ ಒಂದ್ ಎರಡೇ ಪ್ರಶ್ನೆ ಕೇಳ್ತೀನಿ, ಎಲ್ಲ ಗಂಡಸ್ರಿಗೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿ ನೋಡಿ. ಅಯ್ಯೋ, ನೀನು ಮಾರ್ನಿಂಗ್ ಕೇಳಿದ್ರೆ ಆನ್ಸರ್ ಹೇಳ್ತಿದ್ನೋ ಗೊತ್ತಿಲ್ಲ. ಇವಾಗ ಕರೆಕ್ಟ್ ಟೈಮಿಗೆ ಕೇಳ್ತಿದ್ಯಾ, ಆನ್ಸರ್ ಪಟ ಪಟ ಅಂತ ಹೇಳ್ತೀನಿ. ಹೇಳಿ. ಆಯ್ತು ಆಯ್ತು. ಹಾ. ಸಿಂಪಲ್. ಹಾ. ಗಂಡ ಬೇರುಂಡ ಅಂದ್ರೆ ಏನು? ಯಾವಳು ಇವಳು ಗಂಡ ಬೇರುಂಡ ಅಂದ್ರೆ ಗೊತ್ತಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಾ. ಗಂಡ ಬೇರುಂಡ ಅಂದ್ರೆ ಗಂಡ ಹೆಂಡತಿ ಜೊತೆ ಜಗಳ ಮಾಡಿ ಬೇರೆ ಮನೆಗೆ ಹೋಗಿ ಉಂಡರೆ ಗಂಡ ಬೇರೆ ಉಂಡ. ಹೆಂಗೆ ಎಷ್ಟು ಜನ ಗಂಡಸರು ನಗ್ತಿದ್ರು, ಎಷ್ಟು ಬೇರೆ ಬೇರೆ ಮನೆಗೆ ಹೋಗಿ ಊಟ ಮಾಡಿದ್ದಾರೆ ಅವ್ರು. ಗಂಡಸ್ರಿಗಿಂತ ನಮ್ಮ ಹೆಣ್ಣೈಕ್ಳು ನಗ್ತಿದ್ದಾರೆ ಯಾಕಕ್ಕ? ಹಲೋ, ಹಾ. ಸರಿ, ಇನ್ನೊಂದು ಪ್ರಶ್ನೆ. ಹಾ. ಡೋರ್ ಡೆಲಿವರಿ ಅಂದ್ರೆ ಏನು? ಅನ್ಎಜುಕೇಟೆಡ್ ಫ್ರೂಟ್ಸ್ ಅನ್ನ ಡೋರ್ ಡೆಲಿವರಿ ಅಂದ್ರೆ ಗೊತ್ತಿಲ್ಲ ಇವಳಿಗೆ. ಡೋರ್ ಡೆಲಿವರಿ ಅಂದ್ರೆ ಸಿಂಪಲ್. ಏನು? 9 ತಿಂಗಳ ತುಂಬು ಗರ್ಭಿಣಿ ಹಾ? ಅರ್ಜೆಂಟ್ ಡೆಲಿವರಿಗಂತ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಡೋರ್ ಹತ್ರನೇ ಪುಸ್ತಕ ಡೆಲಿವರಿ ಆದರೆ ಡೋರ್ ಡೆಲಿವರಿ ಅಂತ. ಅದಕ್ಕೆ ಹೇಳೋದು ಸ್ವಲ್ಪ ಕಮ್ಮಿ ಕುಡಿರಿ ಅಂತ. ಯಾಕೆ 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 ಆಯ್ತಪ್ಪ, ನಾನು ಕುಡ್ತಿದ್ದೀನಿ, ನೀನು ಕುಡ್ತಿಲ್ಲ ತಾನೆ? ನೋ. ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಮ್ಮ ಗಂಡಸರ ಪರವಾಗಿ, ಆನ್ಸರ್ ಹೇಳಪ್ಪ ನೀನು. ಕೇಳು. ಕ್ವಶನ್ ಏನಪ್ಪ ಅಂದ್ರೆ, ರೆಕ್ಕೆ ಇದ್ರೂನು ಹಾರದೇ ಇರೋ ಪಕ್ಷಿ ಯಾವ್ದಂತೇಳಿ ನೋಡುವ. ಅದು ಇಷ್ಟೇ ಎತ್ತರ ಆದ್ರೂ ಹಾರಬೇಕು. ರೆಕ್ಕೆ ಇದ್ರೂನು ಹಾರದೇ ಇರೋ ಪಕ್ಷಿ. ಕೋಳಿ ಅಂತೆಲ್ಲ ಹೇಳಂಗಿಲ್ಲ, ಕೋಳಿ ಹಾರುತ್ತೆ. ಪೆಂಗ್ವಿನ್ ಹಾರುತ್ತೆ, ಹಿಂಗ್ ಜಂಪ್ ಮಾಡುತ್ತೆ. ಜಂಪ್ ಮಾಡಲ್ಲ, ಏನು ಮಾಡಲ್ಲ, ರೆಕ್ಕೆ ಇರುತ್ತೆ. ಅಕ್ಕ ಏನು? ಅಕ್ಕ ಏನು, ಅವರು ಸೀರಿಯಲ್ ನೋಡಿಲ್ಲ ಅಂತ ಟೆನ್ಷನ್ ಇದ್ದಾರೆ. ನಿನ್ನ ಹೇಳ್ತಾರೆ ಇನ್ನು. ಅಕ್ಕ ನಿಮಗೆ ಗೊತ್ತಾ? ಅಣ್ಣ 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 ನಮ್ಮ ಪಕ್ಷ ಗೊತ್ತಿದ್ರು ಹೇಳುದಿಲ್ಲ ಅವರು. ನಿಮ್ದು ಪಕ್ಷ ಅಲ್ವಾ? ಸಾಯ್ಲಿ, ಅದೇನ್ ಹೇಳಿ ಸಾಯ್ರಿ. ಎಸ್, ಗಂಡಸರ ಪರವಾಗಿ ನಾನು ನಿಮ್ಮ ಮಾನ ಮರ್ಯಾದೆ. ರೆಕ್ಕೆ ಇದ್ರೇನು ಹಾರದಿರೋ ಪಕ್ಷಿ, ಸತ್ತೋಗಿರೋ ಪಕ್ಷಿ. ಹಾರ್ಲಿ ನೋಡುವ, ಸತ್ತೋಗಿರೋ ಪಕ್ಷಿ ಹಾರಿಸು ನೋಡುವ. ಗೊತ್ತಾಯ್ತಾ ನನ್ನ ಕಷ್ಟ ಏನು ಅಂತ? ಈ ಕುಡುಕ್ ನನ್ನ ಮಗನ್ ಕಟ್ಕೊಂಡು ನಾನು ಹೆಂಗ ಬಾಳ್ತಿರ್ಬೋದು. ಹೌದು, ಡಿವೋರ್ಸ್ ಕೊಡು, ನಾನು ಬೇರೆ ಮದುವೆ. ಅದಂತೂ ಸತ್ಯವಾಗ್ಲೂ ಕೊಡಲ್ಲ. ಅಯ್ಯೋ ದೇವ್ರೆ. ಆಯ್ತು ಬಿಡು, ಇಷ್ಟೆಲ್ಲ ನೀನು ಟ್ಯಾಲೆಂಟ್ ಎಲ್ಲ ಕೇಳ್ತಾ ಇದೆಯಲ್ಲ. ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಟ್ಯಾಲೆಂಟ್ ಅನ್ನ ತೋರಿಸಿರೋದು ನಮ್ಮ ಗಂಡ ಐಕ್ಳು. ಅದು ನಿಮ್ಗೆ ಗೊತ್ತಾ? ನಿಮ್ಗೆ ನೋಡ್ರಿ, ಸಿಂಗರೇ ಬಂದಿದ್ದಾರೆ, ಒಂದೇ ಒಂದು ಹುಡುಗಿ ಬಂದಿರೋದು. ನಾವು ಇಬ್ಬರಿಬ್ರು ಹುಡುಗರು ಬಂದಿಲ್ವಾ? ಹಲೋ, ಆ ಹುಡುಗಿ ನಾನು ಸೇರ್ಸಿದ್ರಿ ಇಬ್ಬಿಬ್ರು. ಇಲ್ಲಿ ನೋಡಿ ಎಷ್ಟು ಜನ ಹೆಂಗಸರು ಬಂದವ್ರು, ಇದಕ್ಕಿಂತ ಬೇಕಾ? ಅಯ್ಯೋ ದೇವರೇ, ಒಂದು ಸ್ವಲ್ಪ ಮೆಜಾರಿಟಿ ಅವ್ರಿಗಿದೆ, ಇರ್ಲಿ. ಆದ್ರೆ ನಿಂಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳು. ನನ್ನ ಟ್ಯಾಲೆಂಟ್ ಬಿಡ್ರಿ, ನಿಮ್ಮ ಟ್ಯಾಲೆಂಟ್ ನ ನಿಮ್ಮ ಒಳಗಡೆ ಇರೋದನ್ನ ತೋರಿಸಿ. ಟ್ಯಾಲೆಂಟು ಹಾಡೋದು, ಡ್ಯಾನ್ಸ್ ಮಾಡೋದು. ಆಗ ಈಗ ನನ್ನ ಟ್ಯಾಲೆಂಟ್ ತೋರಿಸ್ಬೇಕು. ಸರಿಯಾಗಿ ಮಾತಾಡಿ ನೀನು. ನನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅಷ್ಟೇ ತಾನೆ? ಅಷ್ಟೇ. ನೋಡಿ, ಅವಾಗ ಒಬ್ಳು ಹುಡುಗಿ ಆಡಿದ್ಲು, ಇಬ್ರು ಹುಡುಗರು ಆಡಿದ್ರು. ನಾನೀಗ ಸ್ಪೆಷಲ್ ಸಾಂಗ್ ಆಡ್ತೀನಿ ನಿಮ್ಗೋಸ್ಕರ. ಈ ಕರ್ಕಶ ಧ್ವನಿಯಲ್ಲಿ ಹಾಡಾಡ್ತೀರಾ? ಹೆಂಗ್ ಆಡ್ತೀನಿ ನೋಡು, ಅರಬ್ ಸಾಂಗ್ ಆಡ್ತೀನಿ ನಾನು. ಅರಬ್ಬಲ್ಲಿ ಆಡಿದ್ದು ಆಡ್ತೀನಿ. 3 ತಿಂಗಳು ಅರಬ್ಗೆ ಹೋಗಿದ್ರು, ಆಡಿದ್ರು ಆಡ್ತಾರೆ. ಹಾಡಿ ಹಾಡಿ. ಈಗ ನಮ್ಮ ಶಂಕರ್ ಕರೆಕ್ಟ್ ಗ್ಯಾಸ್ಟಿಕ್ ಅವರಿಗೆ. ನಾನು ಅರಬ್ಬಲ್ಲಿಂದ ಹಾಡಿದ ಹಾಡನ್ನು ಕುಂದಾಪುರದ ಶಂಕರ್ ನಾರಾಯಣಕ್ಕೆ ಬಂದು ಹಾಡ್ತಿದ್ದೀನಿ. ಎಲ್ಲರೂ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಬೇಕು.
ಎಲ್ಲರಿಗೋಸ್ಕರ ಅರಬ್ ಸಾಂಗ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 5, 6, 7 ಸ್ಟಾರ್ಟ್. ಹಲೋ ಹಲೋ ಸರಿ ಆಡಿ. ಇನ್ನೊಂದ್ಸಲ ಆಡ್ಬೇಕಾ ಅರಬ್ ಸಾಂಗ್? ಒಂದು ನಿಮಿಷ ಅಣ್ಣ ಸೌಂಡ್ ಅಣ್ಣ ಒಂಚೂರು ಸೌಂಡ್ ಕೊಡೋಣ. ಯಾಕಣ್ಣ ಮೈಕ್ನ ಆಫ್ ಮಾಡ್ತಿ? ಕೊಡು ಹಾಂ ಹಾಡು. ರೀ ಒಂಚೂರು ಜೋರಾಗಿ ಹಾಡ್ರಿ. ರೀ ನೀವು ಹಾಡ್ತಿರೋದು ಕೇಳಿಸ್ತಿಲ್ಲ. ಅರಬಲ್ಲಿ ಹಾಡಿದಲ್ಲ, ಇಲ್ಲಿ ಕೇಳಲ್ಲಮ್ಮ. ಅರಬ್ ಸಾಂಗ್. ಕರ್ಮ ಬೇರೆ ಏನಿದೆ ನಿಮ್ದು ಒಳಗಿರೋ ಅಂದ್ರೆ ನಿಂಗೆ ಹಾಡಾಡಿದ್ದು ಇಷ್ಟ ಆಗಿಲ್ಲ, ಇವಳಿಗೆ ಹಾಡಕ್ಕೆ ಬರಲ್ಲ, ಅದಕ್ಕೆ ನಂಜಿ. ನಿಂಗೆ ಬೇರೆ ಟ್ಯಾಲೆಂಟ್ ಏನಪ್ಪಾ ಅಂದ್ರೆ ನೀನ್ ಜಾದು ನೋಡಿದ್ಯಾ? ಜಾದು ಮ್ಯಾಜಿಕ್ ಮಾಡ್ತೀನಿ ನಾನು. ನಮ್ಮ ಗಂಡಸರೆಲ್ಲ ಸುಮ್ಮನೆ ಅನ್ಕೊಂಡ್ಯ? ಮಕ್ಕಳು ತುಂಬಾ ಜನ ಇದ್ದಾರೆ ಮ್ಯಾಜಿಕ್ ಮಾಡಿ ನೋಡಿ. ಮಕ್ಕಳು ಮ್ಯಾಜಿಕ್ ನೋಡಕ್ ರೆಡಿನಾ? ಹಾ ರೆಡಿ. ನೋಡಿ ನಾನು ಅದ್ಭುತವಾದ ಮ್ಯಾಜಿಕ್ ಪ್ರದರ್ಶನ ಮಾಡ್ತೀನಿ. ಮೈಕ್ ಹಿಡ್ಕೋ. ಇವಾಗ ಶಂಕರನಾರಾಯಣದಲ್ಲಿ ಒಂದು ಅದ್ಭುತ ಮ್ಯಾಜಿಕ್ ಪ್ರದರ್ಶನ ಏನಪ್ಪಾ ಅಂದ್ರೆ ಈ 5 ಬೆರಳು ಕಾಣ್ತಾ ಇದೆಯಾ? ಈ 5 ಬೆರಳಲ್ಲಿ ಹೆಬ್ಬೆರಳನ್ನ ನಾನು ಈ ಕಡೆ ತರ್ತೀನಿ. ಎಲ್ರ ಮುಂದೆ ಈ ಹೆಬ್ಬೆರಳನ್ನ ಈ ಕಡೆ ತರ್ತೀನಿ. ಸೂಪರ್ ಮಾಡ್ರಿ. ಮಾಡ್ತೀನಿ. ರೆಡಿ ಸರ್? ಇನ್ನೊಂದ್ಸಲ ಮಾಡ್ಲಾ? ಅಡಬರ ಕಡಬರ ಜೂಮ್ ಪಟ. ಇನ್ನೊಂದ್ಸಲ ಮಾಡ್ಲಾ? ರೆಡಿ ಸ್ಟಾರ್ಟ್. ಹೆಂಗೆ ಇದನ್ನ ನಾನು ಮಾಡ್ತೀನಿ. ಬೆಳಿಗ್ಗೆ ಎಲ್ರು ಮಾಡ್ತಾರೆ. ಹಿಂಗಲ್ಲ, ಹಿಂಗೆ ಇದು. ನೀವು ತುಂಬಾ ಗಲೀಜ್ ಮಾಡ್ತಿಬೇಡಿ. ಇದು ಕೂಡ ಇಷ್ಟ ಆಗ್ಲಿಲ್ಲ. ಮ್ಯಾಜಿಕ್ ಇಷ್ಟ ಆಗ್ಲಿಲ್ವ ನಿಮ್ಗೆ? ಇಲ್ವಾ? ಅವ್ರಿಗೆ ಇಷ್ಟ ಆಗ್ಲಿಲ್ಲ, ನಿಮ್ಗೋಸ್ಕರ ಇನ್ನೊಂದು ಮ್ಯಾಜಿಕ್ ಮಾಡ್ತೀನಿ ನಾನು. ಅಯ್ಯೋ ಇನ್ನೊಂದು ಮಾಡ್ತೀನಿ. ಸಾಯ್ರಿ. ಬಾ ಮೈಕಿಡಿ. ಈಗ ಅದ್ಭುತವಾದ ಇನ್ನೊಂದು ಮ್ಯಾಜಿಕ್ ಪ್ರದರ್ಶನ. 1 ನಿಮಿಷ. ರೆಡಿ ಸ್ಟಾರ್ಟ್. ಏನ್ ಮಾಡ್ತಿದ್ದೀರಿ? 3 ಬಾಲ್ ಮೇಲಕ್ಕೆ ಎಷ್ಟು ಕ್ಯಾಚ್ ಹಿಡಿತಾ ಇದ್ದೀನಿ. ಬಾಲೇ ಕಾಣಿಸ್ತಿಲ್ಲ. ಅದೇ ಮ್ಯಾಜಿಕ್. ಸಾಯಿಸ್ಬಿಡ್ತೀನಿ. ಇದು ಇಷ್ಟ ಆಗ್ಲಿಲ್ವ ನಿಂಗೆ? ಓ ದೇವರು, ಇಷ್ಟು ಬೇವರ್ಸ್ಕೊಂಡು ಮ್ಯಾಜಿಕ್ ಹಾಡೆಲ್ಲ ಆಡಿದ್ರೆ ಇವಳಿಗೆ ಇಷ್ಟ ಆಗ್ತಿಲ್ಲ. ನೋಡುವಣ, ನಮ್ಮ ಟ್ಯಾಲೆಂಟ್ ಇಷ್ಟೆಲ್ಲ ಟೆಸ್ಟ್ ಮಾಡ್ತಿದ್ದಾರೆ, ಅವಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ನಾನು ನೋಡ್ತೀನಿ. ನನ್ನ ಟ್ಯಾಲೆಂಟು ಸರಿ, ನೀನು ಅಷ್ಟು ಕಾಮಿಡಿ ಗಿಲಾಡಿ ಮಾಡಿದ್ಯಲ್ವಾ? ಟ್ಯಾಲೆಂಟ್ನ ಇವ್ರ ಮುಂದೆ ಹಂಗೆ ವ್ಯಕ್ತಪಡಿಸ್ಬೇಕು. ನಾನು ಹೇಳಿದ್ನ ಮಾಡಬೇಕು. ಓಕೆನಾ? ಓಕೆ. ನನಗೆ ಯಾರಾದರೂ ಒಬ್ಬ ಅದ್ಭುತ ಕಲಾವಿದ ಬೇಕು. ಅಣ್ಣ ಬರ್ತೀರಾ? ಮಕ್ಕಳು ಬೇಡ, ಸ್ವಲ್ಪ ದೊಡ್ಡವ್ರು ಯಾರಾದಿದ್ರೆ ಬೇಗ ಬನ್ನಿ. ನಮ್ಮ ಗಂಡಸರ ಪರವಾಗಿ. ಅಣ್ಣ ನೀವೇ ಬನ್ನಿ. ಅಣ್ಣ ನೀ ಬನ್ನಿ, ನೀವು ಬೇಕು ನನಗೆ. ಏನು ಹೆಸರೇನ? ಸನ್ಮಾನ ಮಾಡ್ತೀವಿ ಬನ್ನಿ. ಏನಿಲ್ಲ, ರಾಗಣ್ಣ ಬರಬೇಕು. ಆಮೇಲೆ ಒಂದು ನೈಟಿ ಕೊಡ್ತೀನಿ. ಬನ್ನಿ ಬನ್ನಿ ಅಣ್ಣ, ಬನ್ನಿ. ಬರಲಿ ರಾಗಣ್ಣನಿಗೆ ಜೋರ ಚಪ್ಪಾಳೆ. ನಿಮ್ಮ ಊರಿನ ಪ್ರತಿಭೆ. ಏನಿಲ್ಲ, ಸುಮ್ಮನೆ ತಮಾಷೆಗೆ ಹಂಗೆ ನೋಡಿ. ನಾಳೆಯಿಂದ ಕೂತ್ಕೊಳ್ಳಿ. ನಮ್ಮ ಪರವಾಗಿ, ಗಂಡಸರ ಪರವಾಗಿ ಇನ್ನೊಂದು ದೈತ್ಯ ಪ್ರತಿಭೆ ಬಂದಿದ್ದಾರೆ ಅಣ್ಣ. ಸೂಪರ್ ಅಣ್ಣ. ಇವಾಗ ನಿಮಗೊಂದು ಸಿಚುವೇಶನ್ ಕೊಡ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ನೀವು ಪ್ರೂವ್ ಮಾಡಬೇಕು. ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಬೇಕು. ವಿಷಯ ಏನಪ್ಪ ಅಂದರೆ, ಈ ಸೀನಲ್ಲಿ ಅವಳನ್ನ ನೀವು ಮದುವೆ ಆಗಿದ್ದೀರಾ. ನಮಸ್ಕಾರ. ಹೌದಣ್ಣ, ನನಗೆ ಕೂಡ ತುಂಬ ಕಷ್ಟ ಆಗ್ತದೆ. ಓಕೆ, ಒಂದು ಸೀನಲ್ಲಿ ನೀವು ಮದುವೆ ಆಗಿದ್ದೀರಾ ಅನ್ಕೊಳ್ಳಿ. ಏನು ಅನಿಸುತ್ತೆ? ಏನು ಅನ್ಸಲ್ಲ. ನನಗೆ 1 ವರ್ಷದಿಂದ ಏನು ಅನಿಸಿಲ್ಲ. ಇವ್ರಿಗೆ 1 ನಿಮಿಷಕ್ಕೆ ಹೇಗೆ ಅನ್ಸೋದು? ಇರಲಿ, ಆಯ್ತು ಬಿಡು. ಈಗ ಏನಂದ್ರೆ, ನಿನ್ನ ಗಂಡ ಸತ್ತೋಗಿದ್ದಾನೆ ಗಂಡ. ಆ ಸುಖಕ್ಕೆ ನನ್ನ ಮದುವೆ ಆದ್ರ? ಇಲ್ಲ ಅಣ್ಣ, ನಿಮ್ಗೆ ಈಗ ಆಕ್ಟಿಂಗ್ ಏನು ಮಾಡ್ಬೇಕಂದ್ರೆ ಸತ್ತೋಗಿರೋ ಥರ ನಾಟಕ ಮಾಡಬೇಕು. ಕೆಳಗೆ ಆದ್ರೆ ಕೆಳಗೆ ನಿಮ್ಗೆ ಹೆಂಗೆ ಬೇಕಂಗೆ ನೀವು. ಇಲ್ಲ, ಸೂಪರ್. ಸತ್ತೋಗಿ ನೋಡುವ. ರಾಪಕ್ಕ ಅಣ್ಣ. ಇಷ್ಟ ಈಸಿನ ಸತ್ತೋಗೋದು? ಅಣ್ಣ, ನೀವು ಏನೇ ಮಾಡಿದ್ರು ಎದ್ದೇಳಬಾರ್ದು. ಓಕೆನಾ? ಸತ್ತೋಗಿ ನೋಡುವ. ನೀವು ಈಗ ಹೆಣ ಥರ ಆ್ಯಕ್ಟಿಂಗ್ ಮಾಡ್ತಿದ್ದೀರಲ್ವಾ, ಏನು ಅನಿಸ್ತಾ ಇದೆ? ನಾನು ಹೆಣ. ಇದು ಅಣ್ಣ ಬರಲಿ, ಜ್ವರ ಚಪ್ಪಾಳೆ, ಫುಲ್ ಇನ್ವಾಲ್ವ್ಮೆಂಟ್. ಅಣ್ಣ ಹಂಗೆ ಸತ್ತೋಗಿ ಹೆಣ ನೆಗಡಬಾರ್ದು. ನೆಗಡ್ತಿದ್ದೆ ಅಣ್ಣ, ನೆಗಡಬಾರ್ದು. ನೋಡು, ನಿನ್ನ ಗಂಡ ಸತ್ತೋಗಿದ್ದಾನೆ.
ಅವ್ರ ಮುಂದೆ ನೀನು ಜೋರಾಗಿ ಅಳ್ಬೇಕು, ಓಕೆನಾ? ಅಳ್ಬೇಕು. ಅಳ್ಬೇಕು. ಹೆಂಡತಿ ಹೆಂಗ್ ಅಳ್ತಾರ ಹಂಗ್ ಅಳ್ಬೇಕು. ಏನ್ ಹೆಸರು ಅಣ್ಣಂದು? ಅಣ್ಣದ ರಾಗಣ. ನನ್ ಗಂಡಂದು ರಾಗು. ರಾಗು. ರೆಡಿ ರೆಡಿ ಆಕ್ಷನ್. ನೋಡ ಅಳು. ಅಳು, ನಗಬಾರ್ದು. ರೀ, ಹೆಣ ನಗ್ತಿದೆ. ನಗಬಾರ್ದು. ಹೊಟ್ಟೆ ಎಲ್ಲ ಶೇಕ್ ಆಗ್ತಿದೆ. ಓಕೆ ಓಕೆ ಅಣ್ಣ, ರೆಡಿಯಾ? ಅಯ್ಯೋ ಸಾರಿ, ಅದು ಆರ್ಟಿಸ್ಟ್ ಸ್ಟಾರ್ಟಿಂಗ್ ಬ್ರೋ. ಅಣ್ಣ ಪ್ಲೀಸ್, ಸೀರಿಯಸ್, ನನ್ನ ಗಂಡ ಸತ್ತಿದ್ದಾರೆ. ಟೇಕ್ ಓಕೆ ಅಣ್ಣ. ರೆಡಿಯಾ? ಇಲ್ಲ ಕಾಣಬೇಕು. ರೆಡಿಯಾ? ಸತ್ತೋಗಿ ನೋಡುವ. ಆಗ್ತಾ ನೀಗಳು ಹಾಗೆಲ್ಲಿ ಇದು ಅಣ್ಣ? ಆಯ್ತು, ಇದು ಸ್ಮೈಲಿಂಗ್ ಹೆಣ ಅನ್ಕೊಂಡು ನಾನೇ ಹೇಳ್ತೀನಿ, ಆಯ್ತಾ? ಇಲ್ಲ, ಓಕೆ, ರೆಡಿ ಆಕ್ಷನ್. ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಕರಿ ಗುಂಡೆ. ಇಲ್ಲಿ ನೋಡು, ಸತ್ತೋದ್ಮೇಲೆ ಖುಷಿಯಲ್ಲಿದ್ದಾರೆ ಅವರು. ಹೆಂಡತಿ ಜೊತೆಲಿದ್ದಾಗ ಖುಷಿ, ಸತ್ತೋದ ಕಂಟಿನ್ಯೂ. ಓಕೆ. ಅಯ್ಯೋ ನನ್ನ ಮುದ್ದು ರಾಜ, ಅಯ್ಯೋ ನನ್ನ ಗುಂಡು ಮುದ್ದು ರಾಜ. ಈಗ ತಾನೇ ಒಂದ್ಗಡೆ ಕೂತಿದ್ಯಲ್ಲೋ, ಈಗ ತಾನೇ ಮುಂದಗಡೆ ಕುತ್ಕೊಂಡು ಇರೋ ಅಲ್ಲಲ್ಲ ನೀ ಅಂತ ಬಿಡ್ತಿದ್ದಲ್ಲೋ. ಇವತ್ತೇ ನಿನ್ನ ಕೊನೆ ದಿನ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತೇ ನಿನ್ ಕೊನೆ ದಿನ ಅಂತ ಅನ್ಕೊಂಡಿರ್ಲಿಲ್ಲ. ಇದೇ ಖುಷಿಗೆ ನಿನ್ನ ಕೆನ್ನೆಗೊಂದು ಮುತ್ತು ಕೊಡ್ತೇನೆ. ಇರ್ಲಿ ಲಾಭ ನಿಮ್ಗೆ ಲಾಭ ಇರ್ಲಿ. ಯಾರು ಮುನ್ನ ಯಾರದು? ಮುನ್ನನಿಗೆ ಬೇಕಾ? ಏ ಮುನ್ನ ಅಂದ್ರೆ ಮುತ್ತಿಗೋಸ್ಕರ ಸಾಯ್ತೀರ ನೀವು? ಓಕೆ ಈಗ ಸತ್ತಿದ್ದೀರಣ್ಣ. ಸತ್ತೋಗಿ ಓಕೆ, ಕಂಟಿನ್ಯೂ ಮಾಡು. ಓ ನನ್ನ ಬಂಗಾರ, ಮಾಡು. ಓ ನನ್ನ ಪ್ರಾಣಕಾಂತ, ಲಡ್ಡು ತರ ಕುತ್ಕೊಂಡು ನಗ್ತಿದ್ದಲ್ಲೋ ಲಡ್ಡು. ನಾನು ಹೇಳ್ದಾಗ ಹೇಳು. ಓ ನನ್ನ ಪ್ರಾಣಕಾಂತ, ಓ ನನ್ನ ಪ್ರಾಣಕಾಂತ. ನಾನ್ ಚೆನ್ನಾಗಿಲ್ಲ ಅಂದ್ರು ನಿನ್ನ ನನ್ನ ಮದುವೆ ಆದೆ. ನಾನ್ ಚೆನ್ನಾಗಿಲ್ಲ ಅಂದ್ರು ನಿನ್ನ ಮದ್ವೆ ಆದೆ. ಇವತ್ತು ನೀನೇ ನನ್ನ ಜೊತೆ ಇರ್ಲಿಲ್ಲ. ಇವತ್ತೀನೇ ನನ್ನ ಜೊತೆ ಇರ್ಲಿಲ್ಲ. ನೀನೇ ಇಲ್ದ ಮೇಲೆ ಇವತ್ತು ಪ್ರೋಗ್ರಾಮ್ ಇದು ₹1 ಪೇಮೆಂಟ್ ಬೇಡ. ಅದು ಬೇಕಾ? ಅದಕ್ಕೆ ಹುಷಾರಿದೆ. ಚೆನ್ನಾಗಿ ಮಾಡಿದ್ಲಲ್ಲ, ಅದಕ್ಕಿಂತ ಚೆನ್ನಾಗಿ ನಮ್ಮ ರಾಗಣ್ಣ ಮಾಡಿದ್ರು. ರಾಗಣ್ಣ? ಎದ್ದೇಳಿ ಅಣ್ಣ. ರಾಗಣ್ಣ ಸೂಪರ್. ಸೂಪರ್ ಅಣ್ಣ. ಈಗ ಸಾಕದೆ. ಇರಿ ಬರ್ಲಿ ರಾಗಣ್ಣ, ನಂಗೆ ಜೋರಾದ ಚಪ್ಪಾಳೆ. ಓಕೆ ಅಣ್ಣ. ಇರಿ ಇನ್ನೊಂದು ಸೀನ್ ಇದೆ, ಫಸ್ಟ್ ನೈಟ್ ಸೀನ್. ಇದ್ದೀರಲ್ಲ, ಇಲ್ಲಣ್ಣ, ಅದೆಲ್ಲ ಆಸೆ ಇಲ್ಲ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಬರ್ಲಿ ಜೋರಾದ ಚಪ್ಪಾಳೆ. ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಬಂದಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಹೆಂಗೆ ನನ್ನ ಟ್ಯಾಲೆಂಟು? ಹೆಣ್ಮಕ್ಳು ಅಂದ್ರೆ ಸುಮ್ಮನೆ ಅಲ್ಲಪ್ಪ. ಇಲ್ಲ ಮೆಚ್ಕೋಬೇಕು ಇವ್ರ ಟ್ಯಾಲೆಂಟ್. ಚೆನ್ನಾಗಿ ಮಾಡಿದ್ರಲ್ವಾ? ಇರ್ಲಿ, ಏನೇ ಆದ್ರೂ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಲ್ವಾ? ಎಷ್ಟೇ ಜಗಳ ಆಡಿದ್ರು ಕೊನೆಗೆ ರಾತ್ರಿ ನಾವು ಒಂದೇ ಆಗ್ತೀವಿ. ಆಯ್ತು ಬಿಡು, ಎಲ್ಲ ಆಯ್ತು, ಮಲಗಲಿಕ್ಕೆ ಟೈಮ್ ಆಯ್ತು. ಅದಕ್ಕಿಂತ ಮುಂಚೆ ಏನಾದ್ರು ಸ್ವಲ್ಪ ಹೊಟ್ಟೆಗೆ ಹಾಕ್ಬೇಕಲ್ವಾ? ತಿಂಡಿ ಊಟ ಏನಾದ್ರು ಮಾಡಿದ್ಯಾ? ಹಬ್ಬದ ಸ್ಪೆಷಲ್ಲು ಉಪ್ಪಿಟ್ಟು ಮಾಡಿದ್ದೀನಿ. ಸ್ಪೆಷಲಿಗೆ ಉಪ್ಪಿಟ್ಟು ಮಾಡಿದ್ದು ಫಸ್ಟ್ ಟೈಮ್ ನೋಡಿದ್ದು. ಆಯ್ತು ಬಿಡು, ಅದಕ್ಕೆ ನೆಂಚ್ಕೊಳಕ್ಕೆ ಏನಾದ್ರು ಮಾಡಿದ್ಯಾ? ನಾನು 3 ಥರದ ಸ್ಪೆಷಲ್ ತಿಂಡಿ ಮಾಡಿದ್ದೀನಿ. ಅದಕ್ಕೆ 3 ಥರದ ಚಟ್ನಿ, ಸ್ಪೆಷಲ್ ಚಟ್ನಿ. 3 ಥರದ ಚಟ್ನಿ? ಅಪ್ಪ, ಫಸ್ಟ್ ಟೈಮ್ ಏನೋ ಸ್ಪೆಷಲ್ ಮಾಡಿದಲ್ಲಿ. ಯಾವ್ಯಾವ ಚಟ್ನಿ ಹೇಳ? ನೆನ್ನೆ ಚಟ್ನಿ, ಮೊನ್ನೆ ಚಟ್ನಿ, ಆಚೆ ಮೊನ್ನೆ ಚಟ್ನಿ. ಅಂದ್ರೆ ಗಂಡನಿಗೆ ಹಳ್ಸೋಗಿರೋದು ಹಾಳಾಗಿದ್ದು ಕೊಡ್ತೀಯ? ನಿನ್ನ ಚಾರಲ್ಲಿ ಹೊಡೆದಾಕ್ತೀನಿ. ನನ್ನ ಸಾಯಿಸ್ತವನೆ. ನನ್ನ ಹೊಡೆದು ಬಿಟ್ಟ ರಾಗು. ನನ್ನ ಹೊಡೆದು ಸಾಯಿಸ್ತಾನೆ ರಾಗು. ರಾಗು ನನ್ನ ಹೊಡೆದು ಸಾಯಿಸ್ತಿದ್ದಾನೆ. ಅಮ್ಮ ಕೈ ಕಾಲು ಮುರಿದಾಕ್ಬಿಟ್ಟ. ಅಜ್ಜಿ ಹೊಡೆದಿಲ್ಲ, ಇನ್ನು ಟಚ್ಚೇ ಮಾಡಿಲ್ಲ ನಿನ್ನ. ಅಯ್ಯೋ ನನ್ನ ನೇಣಾಕ್ತಾನಂತೆ.
ಲಾಟ್ರಿ ಅಣ್ಣನಿಗೆ. ಆದರೂ ಹೆಂಡತಿ ನಿನ್ನ ಟಚ್ಚೇ ಮಾಡಿಲ್ಲ, ಆದರೂ ಸಾಯಿಸ್ತೀನಿ ನೇಣಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ. ನನ್ನ ಹೆಂಡತಿ ಮಾತ್ರ ಹಿಂಗೇನ, ಎಲ್ಲ ಹೆಂಗಸ್ರು ಹಿಂಗೇನ? ಸುಮ್ಮನೆ ಹೇಳೋದಾ? ಅಕ್ಕ ನನ್ನ ಮುಖನೇ ನೋಡ್ತಿಲ್ಲ ಹೇಳ್ಬೇಕಾಗ್ತದೆ. ಆದರೂ ಹೆಂಡತಿಯನ್ನೊಂದು ಸಂಭಾಳಿಸೋದು ಎಷ್ಟು ಕಷ್ಟ. ಕೋಪ ಮಾಡ್ಕೊಂಡು ಹೋದ್ಲಣ್ಣ ರಾಗಣ್ಣ. ಈಗ ನನ್ನ ಹೆಂಡತಿ ಕೋಪ ಮಾಡ್ಕೊಂಡು ಹೋದ್ಲು, ಸಮಾಧಾನ ಮಾಡಬೇಕು. ಹೇಗೆ ಮಾಡೋದು? ಇನ್ನೊಂದು 90 ಹಾಕಿ ಸರಿ ಆಯ್ತು. ನಾ ಹೆಂಡತಿ ಆಗಿದ್ರೆ ಹೋಗಿ ಬಿತ್ಕೊಳ್ಳಿದೆ, ಸಮಾಧಾನ ಎಲ್ಲಿಂದ ಮಾಡೋದು? ನೀವೇ ಹೆಂಗೆ ಸಮಾಧಾನ ಮಾಡ್ತೀರ ಅದನ್ನು ಹೇಳಿ. ಇಲ್ಲ ಹೇಳುದಿಲ್ಲ, ಕಳ್ಳ ಸೀಕ್ರೆಟ್ ಅಣ್ಣ. ಇಲ್ಲ ಅವ್ರದ್ದು ಮಾತಾಯ್ತು, ನೀವು ಮಾತಾಡಲೇಬೇಕು. ಕಲಾವಿದರು ಅದಕ್ಕೆ ಬಂದಿದ್ದು, ನೀವು ಪ್ರೂವ್ ಮಾಡ್ಬೇಕು. ಈಗ ನಿಮ್ಮ ಹೆಂಡತಿ ಕೋಪ ಮಾಡ್ಕೊಂಡು ಹೋದರೆ ಹೆಂಗೆ ಸಮಾಧಾನ ಮಾಡ್ತೀರಾ? ನಾವು ಮೆಲ್ಲ ಹೋಗಿ ಇರೀ, ಮೆಲ್ಲ ಹೋಗಿ, ಆಮೇಲೆ ಮೆಲ್ಲ ಹೋಗಿ ಚಂದದಿಂದ ಮಾತಾಡಿ ಅವ್ರ ಹತ್ರ ಸ್ವಲ್ಪ ಮಸ್ಕಲ್ಲ ಹೊಡೆದು ಓಹೋ ಅಣ್ಣ ಮಸ್ಕ್ ಹೊಡಿತೀರ, ಆಮೇಲೆ ಮತ್ತೆ ಅವರಿಗೆ ಸ್ಮೆಲ್ಲ ನಗು ಬರ್ತದೆ, ಆವಾಗ ನಾವು ಒಂದಾಗ್ತೇವೆ. ಏನೇ ಒಂದು ಮಧ್ಯದಲ್ಲಿ ಬಿಟ್ರಿ ನೀವು, ಏನು ಅದು ಹೇಳುದಿಲ್ವಾ? ನಾನು ಹೇಳಲಿಲ್ಲ, ಅವ್ರು ಹೇಳಿದ್ದು. ಆಯ್ತು ಬಿಡಿ, ಒಳ್ಳೆ ಕೆಲಸ. ಬೇರೆ ಯಾರಾದ್ರೂ ಇಲ್ಲಿ ಮದುವೆ ಆದ, ನಿಮ್ಮ ಮದುವೆ ಆಗಿದೆಯಣ್ಣ? ಒಟ್ಟಿಗಿದ್ದೀರ ನೀವು? ಅವ್ರಿಗಾಗಿದೆ, ನೀವು ಹೊಸದಾಗಿ ಮದುವೆ ಆಗಿರೋ ಥರ ಕಾಣ್ತೀರ. ಹೆಂಡತಿ ಯಾವತ್ತಾದರೂ ಜಗಳ ಆಡಿದಾರಾ? ಇಲ್ಲ. ಸುಳ್ಳು ಹೇಳಬಾರ್ದು. ಯಾಕೆ ಆಡೋದಿಲ್ಲ? ಕಂಗ್ರ್ಯಾಚುಲೇಷನ್ ಅಣ್ಣ, ಒಳ್ಳೆ ಸಂಸಾರ. ಸರಿ ನೋಡಿ, ನಾನೀಗ ನಿಮ್ಮ ಹೆಸರೇನು? ಅಧ್ಯಕ್ಷರು ಇಲ್ಲಿದ್ದಾರೆ. ಅಧ್ಯಕ್ಷರು ನಿಮ್ಮ ಹತ್ರ ಮಾತಾಡ್ಸಿದ್ರೆ ಹೇಗೆ? ನಾನು ಅಧ್ಯಕ್ಷರು, ನೀವು ನಿಮ್ಮ ಹೆಂಡತಿಯನ್ನು ಹೇಗೆ ಸಮಾಧಾನ ಮಾಡೋದು? ಚಂದ ಮಾಡಿ ಮಾತಾಡಿ. ಅಧ್ಯಕ್ಷರು ಆಮೇಲೆ ಪೇಮೆಂಟ್ ಕೊಡೋದಿಲ್ಲ, ಹಾಕ್ಬೇಡ. ಅದನ್ನು ಥ್ಯಾಂಕ್ ಯು. ನೋಡಿ, ಚಂದ ಮಾಡಿ ಮಾತಾಡಿ ಅಧ್ಯಕ್ಷರ ಥರನೇ ಆಮೇಲೆ ಹೋಗಿ ಕೊಟ್ಟು ಅಲ್ವಾ ಅಧ್ಯಕ್ಷರೇ? ನಾನು ಹೆಂಡತಿನ ಸಮಾಧಾನ ಮಾಡಿ ಬರ್ತೇನೆ. ಅಲ್ಲಿವರೆಗೂ ನೀವು ಇಲ್ಲೇ ಇರ್ತೀರ ತಾನೇ? ಹೋಗಿ ಬರ್ತೇನೆ, ಒಂದೆರಡು ಉಮ್ಮ ಕೊಟ್ಟು ಬರ್ತೇನೆ.